ಅಸ್ಸಲಾಮುಅಲೈಕುಂ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನೆಲ್ಲ ಸಬ್ಸ್ಕ್ರೈಬ್ಗಳಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ತುಂಬ ಥ್ಯಾಂಕ್ಸ್. ಮತ್ತು ಒಳ್ಳೊಳ್ಳೆ ಕಮೆಂಟ್ ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ದಿನಾನೂ ಹೇಳೋದು ಕಡಿಮೆನೇ ನಿಮಗೆ, ಅದಕ್ಕೋಸ್ಕರ ದಿನಾನೂ ಹೇಳಬೇಕು ಅನಿಸ್ತಾ ಇರುತ್ತೆ. ಇವಾಗಲೇ ಎಲ್ಲ ಮುಂದೆನೂ ಕೂಡ ನಾನು ದಿನ ಈ ಮಾತನ್ನ ಥ್ಯಾಂಕ್ಸ್ ಹೇಳಿನೇ ನಾನು ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ವಿಡಿಯೋಕ್ಕೂ. ಮತ್ತು ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರೋದೆ ಮುಂದೆ ದೀಪಾವಳಿ ಹಬ್ಬ ಬರ್ತಾ ಇದೆ. ದೀಪಾವಳಿ ಅಂದರೆ ಎಲ್ಲರಿಗೂ ತುಂಬ ಜನಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಪಟಾಕಿ ಹೊಡೆಯೋ ಖುಷಿ, ದೊಡ್ಡವ್ರಿಗೆ ಲೀವ್ ಸಿಗುತ್ತೆ, ಮತ್ತು ಬೋನಸ್ ಸಿಗುತ್ತೆ ಕೆಲಸ ಹೋಗೋರಿಗೆಲ್ಲ. ದೀಪಾವಳಿ ಅನ್ನೋದು ಸ್ವಲ್ಪ ಎಲ್ಲರಿಗೂ ಖುಷಿ. ಆಮೇಲೆ ಹೊಸ ಐಟಮ್ ಯಾರೆಲ್ಲ ಏನು ಮನೆಗೆ ತಗೋಬೇಕು ಅಂತಾರಲ್ಲ ಅವ್ರಿಗೂ ಕೂಡ ಹಬ್ಬನೇ. ಯಾಕೆಂದರೆ ಅವಾಗೆಲ್ಲ ಆಫರ್ಸ್ ನಡೀತಾ ಇರುತ್ತೆ ಅಲ್ವಾ. ಅದಕ್ಕೆ ನಾನು ಏನು ಐಡಿಯಾ ಮಾಡಿದ್ದೀನಿ ಅಂದರೆ, ದೀಪಾವಳಿಲಿ ಪ್ರತಿಯೊಂದು ಐಟಮ್ಸ್, ಮೊಬೈಲ್ಸ್ ಆಗಲಿ, ಮನೆಗೆ ಏನು ಬೇಕು ಐಟಮ್ಸ್ಗಳು ಅದಕ್ಕೆ ಆಗಲಿ ಇಲ್ಲ ಚಿನ್ನಕ್ಕಾಗಲಿ ಪ್ರತಿಯೊಂದಕ್ಕೂ ಒಂದಲ್ಲ ಒಂದು ಆಫರ್ಸ್ನ ಬಿಟ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಇವಾಗಿಂದನೇ ಐಡಿಯಾ ಮಾಡಿ ಇವಾಗಲೇ ಸ್ವಲ್ಪ ಮನಿ ಸೇವಿಂಗ್ ಮಾಡಿದ್ರೆ ಅವಾಗೆ ನನಗೆ ಏನು ಇಷ್ಟ ಅನ್ನೋದು ತೊಗೋಬೋದು ಅಲ್ವಾ. ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಮಿಸ್ ಮಾಡ್ಕೋಬೇಡಿ. ಯಾಕೆ ದುಡ್ಡಿರೋರೇ ತೊಗೋಬೇಕಾ? ಅಲ್ವಾ, ನಾವುಗಳು ತೊಗೋಬೋದು ಅನ್ನೋದನ್ನ ತೋರಿಸೋಣ ಎಲ್ಲರಿಗೂ ಅಲ್ವಾ. ಅವರು 1 ಲಕ್ಷಕ್ಕೆ ತಗೊಂಡ್ರು ಪರವಾಗಿಲ್ಲ, ನಾವು 10,000 ತೊಗೊಳ್ಳೋದಾ ಅಲ್ವಾ. ಯಾಕೆ ದುಡ್ಡಿರೋರು ಮಾತ್ರ ತೊಗೋಬೇಕಾ? ನಾವುಗಳು ತೊಗೋಬಾರ್ದಾ? ನಾವು ಕೂಡ ಮನಿ ಸೇವಿಂಗ್ ಮಾಡಿಕೊಂಡು ಇನ್ಮೇಲಿಂದ ಮನಿ ಸೇವಿಂಗ್ ಮಾಡಿ ನಾವು ಇನ್ಮೇಲಿಂದ ನಮ್ಗೆ ಇಷ್ಟ ಬಂದಿದ್ದು ನಾವು ತೊಗೋತೀವಿ, ಹೌದು ಅಲ್ವಾ. ನನ್ನ ಸಬ್ಸ್ಕ್ರೈಬ್ಗೆಲ್ಲ ಸ್ವಲ್ಪ ಅರ್ಥ ಆಗಿದೆ ಅನಿಸುತ್ತೆ. ನೀವುಗಳು ಕೂಡ ದುಡ್ಡಿಲ್ಲ ಅಂತ ಯೋಚನೆ ಮಾಡಬೇಡಿ. ಯಾಕೆಂದರೆ ಇನ್ನೂ 3 ತಿಂಗಳಿದೆ. 3 ತಿಂಗಳು ಬರೋವರೆಗೂ ನೀವು ಸ್ವಲ್ಪನಾದರೂ ಮನಿ ಸೇವಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟ ಏನಿದೆ ಅದನ್ನು ತೊಗೋಬೋದು. ಎಲ್ಲರೂ ಮನೆಯವ್ರ ಕೈನೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ಲ ಅವ್ರಿಗೆ. ಪ್ರತಿಯೊಂದಕ್ಕೂ ನೀವೇ ಕೊಡಿ, ನೀವೇ ಕೊಡಿಸಿ ಅಂತ ಹೇಳೋಕ್ಕಾಗಲ್ಲ. ಆ ಥರ ಹೇಳಿದ್ರು ನಮಗೆ ಅಷ್ಟು ಸ್ಯಾಟಿಫೈಸ್ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾವೇ ಮನಿ ಸೇವಿಂಗ್ ಮಾಡಿ ಖುದ್ದು ನಾವೇ ತೊಗೊಳೋದು. ಇಲ್ಲಾಂದರೆ ನಾವು ಕೂಡ ಅವ್ರಿಗೆ ಕೊಡಿಸೋದ, ಅವ್ರು ನಮಗೆ ಕೊಡಿಸ್ತಾರೆ. ಅವಾಗಲೇ ತಾನೇ ಪ್ರೀತಿ ಜಾಸ್ತಿ ಆಗೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ತುಂಬ ಥ್ಯಾಂಕ್ಸ್. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ. ಒಂದಿಷ್ಟು ಐಡಿಯಾಸ್ ನಾನು ನಿಮಗೆ ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮನಿ ಸೇವಿಂಗ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ವಸ್ತುಗಳನ್ನು ನೀವು ತೊಗೋಬೋದು. ಚಿನ್ನ ತೊಗೋಬೋದು, ಬೆಳ್ಳಿ ತೊಗೋಬೋದು, ಇಲ್ಲ ಮನೆಗೇನಾದರೂ ವಾಷಿಂಗ್ ಮಿಷಿನ್ ಬೇಕಿದೆ, ಫ್ರಿಜ್ ಬೇಕಿದೆ, ಮಿಕ್ಸಿ ಬೇಕಿದೆ ಅನ್ನೋ ಒಂದಿಷ್ಟು ವಸ್ತು ಹೊಸ್ದಾಗಿ ತೊಗೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಏನೇ ಬೇಕಾದ್ರೂ ನೀವು ತೊಗೋಬೋದು. ಅದಕ್ಕೋಸ್ಕರ ಏನಪ್ಪ ಆಫರ್ಸ್ ಬಿಟ್ಬಿಟ್ಟಿದೆ, ನಮ್ಮ ಹತ್ರ ಕೈಯಲ್ಲಿ ದುಡ್ಡಿಲ್ಲ, ಏನು ಮಾಡೋದ ಅನ್ನೋ ಆ ಟೈಮಲ್ಲಿ ನೀವು ಇವಾಗಲೇ ನೀವು ಮನಿ ಸೇವಿಂಗ್ ಮಾಡಿ ಮುಂದೆ ಒಂದಿನ ತೊಗೋಬೋದು. ಮುಂದೆ ಒಂದಿನ ಅಲ್ಲ, ದೀಪಾವಳಿ ಟೈಮಲ್ಲಿ, ಸರಿನಾ? ಯಾರೆಲ್ಲ ಸೇವಿಂಗ್ ಮಾಡ್ತೀರಾ ನನ್ನ ಜೊತೆ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಆಫರ್ ಬಂದಿರೋ ಟೈಮಲ್ಲಿ ಏನಾದರೂ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಯೋಚಿಸಿಲ್ಲ ಏನು ತೊಗೋಬೇಕು ಅಂತ. ಏನಾದರೂ ತೊಗೋತೀನಿ ಅಂದರೆ ಆಫರ್ಸ್ಗಳು ನೋಡಿ ಯಾವ್ದು ಕಡಿಮೆ ಇದೆ ಏನಿದೆ ಅಂತ ನೋಡಿ ಖಂಡಿತ ತೊಗೋತೀನಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ನಾನು ಇವತ್ತಿಂದನೇ ಮನಿ ಸೇವಿಂಗ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ನೀವುಗಳು ಕೂಡ ಮನಿ ಸೇವಿಂಗ್ ಚಾಲೆಂಜ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಅಷ್ಟೇ ಅಂತಲ್ಲ, ಇದು ಯಾವುದು ಗೊತ್ತಾ? ತರಕಾರಿಲಿ ನಾನು ಸೇವಿಂಗ್ ಮಾಡಿದ್ನಲ್ಲ ಅದೇ ಅಮೌಂಟು, ಅದನ್ನು ಸೇವಿಂಗ್ ಮಾಡ್ತಾಯಿದ್ದೀನಿ. 220 ರೂಪಾಯಿ ಸೇವಿಂಗ್ ಮಾಡ್ಕೊಂಡು ಬಂದಿದ್ದೆ. ಅಲ್ಲ, 320 ರೂಪಾಯಿ. ಅದರಲ್ಲಿ 100 ರೂಪಾಯಿ ಎತ್ತಿಟ್ಟಿದ್ದೀನಿ. 220 ರೂಪಾಯಿನೇ ಹಾಕ್ತಾಯಿದ್ದೀನಿ. ನನ್ನ ಕೈಲಿ ಡೈಲಿ ಸೇವಿಂಗ್ ಮಾಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಎಷ್ಟು 2 ದಿನ 3 ದಿನ ಬಿಟ್ಟು ಸೇವಿಂಗ್ ಮಾಡೋಕ್ಕಾಗುತ್ತಾ? ಆವಾಗಲೇ ಕೂಡ ಮಾಡಿ. ಮತ್ತು ಸೇವಿಂಗ್ ಮಾತ್ರ ಮಾಡಿ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೇವಿಂಗ್, ನೀವು ಕೂಡ ಸ್ಟಾರ್ಟ್ ಮಾಡಿ. ದೀಪಾವಳಿ ಹಬ್ಬದ ಮನಿ ಸೇವಿಂಗ್ ಹೇಗೆ ಮಾಡುವುದು ಅಲ್ವಾ. ದೀಪಾವಳಿ ಹಬ್ಬಕ್ಕೆ ಪ್ಲೀಸ್ ಯಾರು ಇದನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಒಂದು ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ದೀಪಾವಳಿ ಹಬ್ಬಕ್ಕೆ ಇನ್ನೂ 3 ತಿಂಗಳಿದೆ. ಅಂದರೆ 90 ದಿನ ಇನ್ನೂ ಬಾಕಿ ಇದೆ. 90 ದಿನ ಒಳಗೂ ನಾವು ಎಷ್ಟೆಲ್ಲ ಸೇವಿಂಗ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳೋದ ನಮಗೆ ನಾವೇ.
ಚಾಲೆಂಜ್ ಮಾಡಿ ಫಸ್ಟು. ನಾನು ದೀಪಾವಳಿ ಹಬ್ಬಕ್ಕೆ ಏನಾದರೂ ಏನು ತೊಗೋತೀನಿ ಅಂತ ಫಸ್ಟ್ ಚಾಲೆಂಜ್ ಮಾಡಿಕೊಡಿ. ಅದಾದಮೇಲೆ ಮನಿ ಸೇವಿಂಗ್ ಮಾಡಿ. ತನ್ನಕ್ಕೆ ತಾನೇ ಆವಾಗ ದುಡ್ಡು ಹೇಗೆ ಸೇರಿಸ್ಬೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅದಾದಮೇಲೆ ಏನಾದರೂ ನೀವು ತೊಗೋಬೇಕು ಅನ್ನೋದನ್ನ ಆಸೆ ಇಟ್ಕೊಳ್ಳಿ, ಜಾಸ್ತಿ ಆಸೆ ಇಟ್ಕೊಳ್ಳಿ. ಆವಾಗ ನಿಮಗೆ ಅನಿಸುತ್ತೆ ಅದು ತೊಗೊಳ್ಳೇಬೇಕು. ಕುಂತರು ನಿಂತರು ಅಯ್ಯೋ ಅದು ತೊಗೋಬೇಕು ಅನ್ನೋ ಅಷ್ಟು ನಿರ್ಧಾರ ಮಾಡ್ಕೊಳ್ಳಿ. ಆವಾಗ ನೋಡಿ ತುಂಬ ಬೇಗ ನೀವು ಮನಿ ಸೇವಿಂಗ್ ಮಾಡಿಕೊಂಡು ತೊಗೋತೀರಾ. ಆಸೆ ಅನ್ನೋದು ಇರಬೇಕು. ಚಿಕ್ಕ ಆಸೆಗಿಂತ ದೊಡ್ಡ ಆಸೆನ ಮಾಡ್ಕೊಳ್ಳಿ, ಆವಾಗ ಬೇಗ ಸೇರುತ್ತೆ. ದಿನದ ಸೇವಿಂಗ್ ಮಾಡೋರು ದಿನ ಬೇಕಾದರೂ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು. ದಿನ ಸೇವಿಂಗ್ ಮಾಡೋರು ದಿನ 100 ರೂಪಾಯಿ ಆದರೂ ಸೇವಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ಕೇವಲ ನಮಗೆ ಕೇವಲ ನಮಗೆ 90 ದಿನ ಉಳಿದಿದೆ ಅಷ್ಟೇ ಹೊರತು 3 ತಿಂಗಳು ಮಾತ್ರ ಉಳಿದಿದೆ. ಹಾಗಾದರೆ ನಾವು ದಿನ ಒಂದು 100 ರೂಪಾಯಿ ಆದರೂ ಸೇವಿಂಗ್ ಮಾಡಿದ್ರೆ ಒಂದಿಷ್ಟು ಗೋಲ್ಡ್ ಆದರೂ ತೊಗೋಬೋದು. ಇಲ್ಲ ಮನೆಗೆ ಏನು ಬೇಕು ಅಗತ್ಯ ಇರೋದು ಅದನ್ನು ಬೇಕಾದ್ರೂ ತೊಗೋಬೋದು. ನಾನು ಆಮೇಲೆ ಆಸೆ ಇಟ್ಕೊಳ್ಳಿ ಅಂದ ತಕ್ಷಣ ನಾನು 5,000 ರೂಪಾಯಿ ಬಟ್ಟೆ ತೊಗೋಬೇಕು, 10,000 ರೂಪಾಯಿ ಬಟ್ಟೆ ತೊಗೋಬೇಕು ಆ ಥರ ಖಂಡಿತವಾಗ್ಲೂ ನೀವು ಅಂದ್ಕೋಬೇಡಿ. ಬಟ್ಟೆಗೆ ಜಾಸ್ತಿ ಬೇಡ, ಸರಿನಾ? ಯಾಕೆಂದರೆ ನಾವು ಆ ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣೋದಲ್ಲ, ನಮಗೆ ಯಾವುದೇ ಬಟ್ಟೆ ಹಾಕಿದ್ರೂ ನಾವು ಚೆನ್ನಾಗಿ ಕಾಣಬೇಕು. ಹೌದಾ ಅಲ್ವಾ? ನಿಜ. ಕಮೆಂಟ್ ಮಾಡಿ ಈ ಮಾತಿಗೆ. ಯಾರು ಕೂಡ ಪೂರ್ತಿ ವಿಡಿಯೋ ನೋಡ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇದೆ ಪೂರ್ತಿ ವಿಡಿಯೋ ನೋಡಲ್ಲ ಯಾರು ಅಂತ. ಸ್ವಲ್ಪ ನೋಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಯಾಕೆಂದರೆ ಕೆಲವೊಂದು ವಿಷಯ ಒಳ್ಳೊಳ್ಳೆ ವಿಷಯ ಹೇಳಿರ್ತೀನಿ, ಅದನ್ನು ಯಾರೂ ಕೂಡ ನೋಡೋದೇ ಇಲ್ಲ. ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಒಂದು 10 ನಿಮಿಷ ಟೈಮ್ ಕೊಟ್ಟು ವಿಡಿಯೋ ನೋಡಿ. ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಅಲ್ವಾ. ದಿನ ನೀವು 100 ರೂಪಾಯಿ ಸೇರಿಸ್ಕೊಂಡು ಬಂದರೆ 30 ದಿನ ಒಳಗಡೆ 3,000 ರೂಪಾಯಿ ಆಗುತ್ತೆ. ಇಲ್ಲ 200 ರೂಪಾಯಿ ನಾನು ಸೇರಿಸ್ತೀನಿ, ಹೆಂಗಾದರೂ ಮಾಡಿ ಸೇರಿಸ್ತೀನಿ, ನಾನು ತೊಗೊಳ್ಳೇಬೇಕು ಅಂತ ಹಠ ಇದೆ, ನಾನು ತೊಗೋತೀನಿ ಅಂದರೆ ತಿಂಗಳಿಗೆ ನೀವು 6,000 ರೂಪಾಯಿ ಸೇರಿಸ್ಕೋಬೋದು. ಇಲ್ಲ ಇದಕ್ಕಿಂತ ಜಾಸ್ತಿ ಆಗುತ್ತೆ, 300 ರೂಪಾಯಿ 500 ರೂಪಾಯಿ ಆ ಥರ ಸೇರಿಸ್ತೀನಿ ಅಂದರೆ ಇನ್ನೂ ತುಂಬ ಖುಷಿನೇ. ಯಾಕೆಂದರೆ ಏನಾದರೂ ದೊಡ್ಡದಾಗಿ ನೀವು ತೊಗೊಳ್ಳಿ. ಅವತ್ತಿನ ದಿನ ತುಂಬ ಆಫರ್ಸ್ಗಳು ಬಿಟ್ಟಿರ್ತಾರೆ. ಪ್ಲೀಸ್ ಮಿಸ್ ಮಾಡ್ಕೋಬೇಡಿ. ಈ ಥರ ಆಫರ್ ಇರೋ ಟೈಮಲ್ಲಿ ಏನಾದರೂ ತೊಗೋಬೇಕು ಅಂದರೆ ತೊಗೋಬೋದು. ಅದರಲ್ಲೂ ಕೂಡ ಸೇವಿಂಗ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಥರ ಐಡಿಯಾಗಳು ತುಂಬ ಬುದ್ಧಿವಂತರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ಬುದ್ಧಿವಂತರಾಗಿ ಏನಾದರೂ ತೊಗೊಳ್ಳಿ. ಯಾರು ಮುಂದೆ ನಮಗೆ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ನಮಗೆ ನಾವೇ ಇವತ್ತಿಂದನೇ ನಾವು ಸೇವಿಂಗ್ ಮಾಡಿಕೊಂಡು ನಾವು ಏನು ಬೇಕು ಅದನ್ನು ತೊಗೊಳ್ಳೋದ್ರಿಂದ ಮುಂದೆ ನಮ್ಮ ಫ್ಯೂಚರ್ಗೆ ಒಳ್ಳೆಯ ರೆಸ್ಪಾನ್ಸ್ ಇರುತ್ತೆ ಅಲ್ವಾ. ಮತ್ತು 90 ದಿನಕ್ಕೆ ನಾವು 9,000 ರೂಪಾಯಿ ಮಾಡ್ಬೋದು ಅಲ್ವಾ. 100 ರೂಪಾಯಿ ಅಂತ ಹೇಳಿದ್ರೆ 100 ರೂಪಾಯಿಂದ 90,000. ಏನಾದರೂ ನಾವು 200 ರೂಪಾಯಿ ಸೇವ್ ಮಾಡ್ತೀವಿ ಅಂತ ಹೇಳಿದ್ರೆ 18,000 ರೂಪಾಯಿ ನಾವು ಸೇವಿಂಗ್ ಮಾಡ್ಬೋದು. 18,000 ರೂಪಾಯಿ ಮಿಡಲ್ ಕ್ಲಾಸು ಜನ ನಾವು ಸೇವಿಂಗ್ ಮಾಡ್ಕೊಂಡು ಹೋದರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಲ್ವಾ. ಆವತ್ತಿನ ದಿನ ಆಫರ್ ಬಂದಿರೋ ದಿನ ಎಲ್ಲರೂ ತೊಗೋತಾ ಇರ್ತಾರೆ, ಎಲ್ಲರೂ ತೊಗೊಂಡು ಬರ್ತಾಯಿದ್ದಾರೆ. ನಾನು ಅದು ತೊಗೊಂಡೆ ಅನ್ನೋ ಟೈಮಲ್ಲಿ ನಮಗೂ ಒಂದಿಷ್ಟು ಆಸೆ ಆಗುತ್ತೆ. ಆದರೆ ನಾವು ಮಿಡಲ್ ಕ್ಲಾಸು, ನಮ್ಗೆ ಆಗಲ್ಲ, ನಾವೆಲ್ಲಿ ತೊಗೊಳಕ್ಕಾಗುತ್ತೆ, ಅವರು ಶ್ರೀಮಂತರು, ಅವ್ರು ತೊಗೋತಾರೆ ಅನ್ನೋ ಥಿಂಕ್ ಇದೆಯಲ್ಲ, ಅದನ್ನು ಬಿಟ್ಟಾಕಿ. ನೀವು ಅದನ್ನು ಬಿಟ್ಟಾಕ್ಬಿಟ್ಟು ನಮ್ಮ ಕೈಲೂ ಆಗುತ್ತೆ, ಅವರು 1 ಲಕ್ಷಕ್ಕೆ ನಾವು ತೊಗೋತೀನಿ ಅಂತ ಹೇಳಿದ್ರೆ ನಾವು 10,000ಕ್ಕೆ ತೊಗೊಳೋದ, ಅದರಲ್ಲೇ ಖುಷಿ ಪಡೋದ ಅಲ್ವಾ. ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡಿ. ನಾನು ಅಷ್ಟೇ ಅಂತ ಹೇಳಲ್ಲ. 5,000 ಕೂಡ ನೀವು ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಅಷ್ಟೇ ಆಗೋದು ಅನ್ನೋರು ಕೂಡ 5,000 ಸೇವ್ ಮಾಡಿ. 5,000ದಲ್ಲಿ ನಿಮಗೆ ಖುಷಿ ಆಗೋ ಒಂದು ಪದಾರ್ಥನ ನೀವು ತೊಗೊಳ್ಳಿ. ಮತ್ತು ವಾರದ ಸೇವಿಂಗ್ ಮಾಡ್ತೀನಿ ಅಂದರೆ ವಾರಕ್ಕೂ ಕೂಡ 800 ರೂಪಾಯಿ ಸೇವಿಂಗ್ ಮಾಡ್ಬೋದು. ಇಲ್ಲ 1,000 ರೂಪಾಯಿ ಸೇವಿಂಗ್ ಮಾಡ್ಬೋದು. ನಾನು ವಾರಕ್ಕೆ ಸಂಬಳ ಬರುತ್ತೆ ನನಗೆ. ವಾರದಲ್ಲಿ ನನಗೆ ಇವಾಗ ದಿನ 1,000 ದುಡಿಯೋರು ಇರ್ತಾರೆ, 1,200 ದುಡಿಯೋರು ಇರ್ತಾರೆ. ಅದರಲ್ಲಿ ನಾನು 800 ರೂಪಾಯಿ ಇಲ್ಲ 1,000 ರೂಪಾಯಿ ನಾನು ತೆಗೆದಿಟ್ಬಿಟ್ಟು ಸೇವಿಂಗ್ ಮಾಡ್ತೀನಿ ಅಂದವರು ಕೂಡ ಸೇವಿಂಗ್ ಮಾಡಬಹುದು. ಸೇವಿಂಗ್ ನೀವು ಮಾಡೋ ದುಡ್ಡು ಎಲ್ಲೂ ಕೂಡ ಹೋಗಲ್ಲ, ಅದು ನಿಮಗೆ ಉಳಿಯುತ್ತೆ, ಸರಿನಾ. ನಾನು ಸೇವಿಂಗ್ ಎಲ್ಲಿಂದ ಮಾಡಲಿ, ಮನೆ ಖರ್ಚೆ ಸಾಲಲ್ಲ, ಮನೆ ಮೇಂಟೆನೆನ್ಸೇ ಆಗಲ್ಲ ಅನ್ನೋರು ಕೂಡ ಪ್ಲೀಸ್ ಅದನ್ನು ತಲೆಯಿಂದ ತೆಗೆದಾಕಿ ಫಸ್ಟು ಸೇವಿಂಗ್ ಮಾಡಿ. ಅದಾದಮೇಲೆ ನಿಮ್ಮದು ಅವಶ್ಯಕತೆ ಏನಿದೆ ಅದನ್ನು ಪೂರೈಸ್ಕೊಂಡು ಹೋಗಿ. ವಾರದಲ್ಲಿ ಇವಾಗ 3 ತಿಂಗಳಿಗೆ 12 ವಾರ ಆಗುತ್ತೆ. 12 ವಾರಕ್ಕೆ ನೀವು ಸೇವಿಂಗ್ ವಾರದ ಸೇವಿಂಗ್ ಆಗಿದ್ರೆ
ಇವಾಗ 12 ವಾರ ಇರುತ್ತೆ, 3 ತಿಂಗಳು. 3 ತಿಂಗಳಿಗೆ ನೀವು ನಂದಲ್ಲ ಅಂತ 12,000 ಸೇವಿಂಗ್ ಮಾಡ್ಬೋದು. ಅದಲ್ಲದೆ ಮುಂದೆ ನಾನು ಒಂದಿಷ್ಟು ಹೇಳ್ತೀನಿ, ಮನೆ ಖರ್ಚಲ್ಲೂ ಕೂಡ ಹೇಗೆಲ್ಲ ಸೇವಿಂಗ್ ಮಾಡ್ಬೋದು ಅಂತ ಮುಂದೆ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡ್ತಾ ಇರಿ. ಮತ್ತು ತಿಂಗಳಿಗೂ ಕೂಡ ನಾವು ಸೇವಿಂಗ್ ಮಾಡ್ತೀನಿ ಅಂದರೆ 2ರಿಂದ 3,000 ಸೇವಿಂಗ್ ಮಾಡ್ಕೊಂಡು ಬರ್ಬೋದು. ನನಗೆ ತಿಂಗಳು ಸ್ಯಾಲ್ರಿ ಇದೆ, ತಿಂಗಳಿಗೆ ಮಾತ್ರ ನಾನು ಸೇವಿಂಗ್ ಮಾಡೋಕ್ಕಾಗೋದು ಅಂತ ಹೇಳಿದ್ರೆ ನೀವು ಕೂಡ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸೇವಿಂಗ್ ಮಾಡಬೇಕಾ ಅಷ್ಟರಲ್ಲಿ ಮಾತ್ರ ನೀವು ಗಮನ ಇಡಿ, ಆವಾಗ ಸೇವಿಂಗ್ ತನ್ನಕ್ಕೆ ತಾನೇ ಆಗ್ತಾ ಇರುತ್ತೆ. 3 ತಿಂಗಳಿಗೆ 6ರಿಂದ 9,000 ಸೇವಿಂಗ್ ಮಾಡ್ಬೋದು. ಇವಾಗ 2,000 ಅಂದರೆ 6,000 ಸೇವಿಂಗ್ ಆಗುತ್ತೆ. 3,000 ಸೇವಿಂಗ್ ಮಾಡ್ತೀನಿ ಅಂದರೆ 9,000 ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು. ಇದಷ್ಟಲ್ಲದೆ ನಾವು ಯಾವುದ್ಯಾವುದರಲ್ಲಿ ದಿನ ಖರ್ಚಲ್ಲಿ ನಾವು ಯಾವ ಥರ ಸೇವಿಂಗ್ ಮಾಡ್ಬೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಅದರಲ್ಲೂ ಕೂಡ ನೀವು ಸೇವಿಂಗ್ ಮಾಡ್ಕೊಳ್ಳಿ. ಇದೆಲ್ಲ ನಾನು ಕೆಲಸ ಮಾಡಿ ಸೇವಿಂಗ್ಗೆ ಅಂತ ಎತ್ತಿಡೋ ದುಡ್ಡು. ಅದಲ್ಲದೆ ದಿನನಿತ್ಯದ ಕೆಲಸದಲ್ಲಿ ಏನೇನಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಕೂಡ ಸೇವಿಂಗ್ ಮಾಡ್ಕೊಳ್ಳಿ. ಹಾಲು, ಇವಾಗ ದಿನನಿತ್ಯ ನಾವು ಹಾಲು ತೊಗೋತೀವಿ ಅಂತ ಹೇಳಿದ್ರೆ ಹಾಲಿಗೆ ತಿಂಗಳಿಗೆ ನಂದಲ್ಲ ಅಂತ 1,500ದಿಂದ 1,800 ರೂಪಾಯಿವರೆಗೂ ಹಾಲಿಗೆ ಖರ್ಚಾಗುತ್ತೆ. ಯಾಕೆಂದರೆ ಇವಾಗ ಚಳಿಗಾಲ ಇದೆಯಲ್ವಾ, ಅದಕ್ಕೋಸ್ಕರ ಹಾಲು ಜಾಸ್ತಿ ಬೇಕು. 1 ಲೀಟ್ರು 1.5 ಲೀಟ್ರು ಆ ಥರ ತರಿಸ್ಕೊಳ್ಳಲು ಇರ್ತಾರೆ. ಅದರಲ್ಲೂ ಕೂಡ ನಾನು ಸೇವಿಂಗ್ಗೋಸ್ಕರ ನಾನು ಸೇವಿಂಗ್ ಮಾಡ್ತೀನಿ ಅನ್ನೋರು ಅದರಲ್ಲೂ ಕೂಡ ಸೇವಿಂಗ್ ಮಾಡ್ಕೊಳ್ಳಿ. ತಿಂಗಳಿಗೆ ನೀವು ನಂದಲ್ಲ ಅಂತ 500 ರೂಪಾಯಿ ಉಳಿಸಿ, ಜಾಸ್ತಿ ಉಳಿಸೋದೇನು ಬೇಡ. 500 ರೂಪಾಯಿ ಕೂಡ 1 ತಿಂಗಳಿಗೆ 500 ರೂಪಾಯಿ ಉಳಿಸಿದ್ರೆ ಅದೆಷ್ಟು 3 ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಲಾಸ್ಟ್ ಟೋಟಲ್ ಹಾಕೋದ ಎಲ್ಲದೂ ಕೂಡ ಕೂಡ 200 ರೂಪಾಯಿ ವಾರಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಉಳಿಸೋದು 200ರಿಂದ 300 ರೂಪಾಯಿವರೆಗೂ ಉಳಿತಾಯ ಮಾಡ್ತೀನಿ. ತರಕಾರಿ ರೇಟ್ ನೋಡಿ, ಸರಿನಾ? ಕಡಿಮೆ ಇದ್ದರೆ 200ರಿಂದ 300 ರೂಪಾಯಿವರೆಗೂ ಉಳಿಸ್ಬೋದು. ಜಾಸ್ತಿ ಆಗಿದರೆ ಒಂದು 200ರಿಂದ 150 ರೂಪಾಯಿವರೆಗೂ ಉಳಿಸ್ಬೋದು. ಮನೆ ಗ್ರಾಸರಿ ಐಟಮ್ಸಲ್ಲಿ ಯಾವುದೇ ಕಾರಣಕ್ಕೂ ಗ್ರಾಸರಿಲಿ ನೀವು ದುಡ್ಡು ಇಸ್ಕೊಂಡ್ರೆ 1,000 ಅಂತ ನಾನು ಕೇವಲ ಹಾಕಿದ್ದೀನಿ. 1ರಿಂದ 2,000ವರೆಗೂ ನೀವು ಸೇವಿಂಗ್ ಮಾಡ್ಬೋದು. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸೇವಿಂಗ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು 1,000 ಅಂತ ಹಾಕಿದ್ದೀನಿ, ನೋಡೋದ 1,000. ಮತ್ತು ಡೈಲಿ ಸೇವಿಂಗ್ಸ್ ಏನಿದೆ ಅದನ್ನು ಸೇವಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಒಂದು ತಿಂಗಳಿಗೆ 500 ರೂಪಾಯಿ ಉಳಿಸ್ಬೋದು. ಯಾಕೆಂದರೆ ಡೈಲಿ ನೀವು ಒಂದು 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಆ ಥರ ಹುಂಡಿಲಿ ಹಾಕಿ ಸೇವಿಂಗ್ ಮಾಡಬೇಕು. ಇವಾಗ ಮನೆ ಖರ್ಚಿಗೆ ಮಕ್ಕಳು ಖರ್ಚಿಗೆ ಅಂತೆಲ್ಲ ಕೊಡ್ತಾ ಇರ್ತಾರಲ್ಲ, ಅದರಲ್ಲೂ ಕೂಡ ಡೈಲಿ ಸೇವಿಂಗ್ಸ್ ಅಂತ ಏನು ಮಾಡ್ತಾ ಇರ್ತೀರಾ, ಚೇಂಜು ಕಾಯಿನ್ಸು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಸೇವಿಂಗ್ ಮಾಡೋದು. ಒಂದು ಡಬ್ಬ ಅಂತ ಇಟ್ಕೊಬಿಡಿ ಸೇವಿಂಗ್ಗೆ ಅಂತಲೇ. ಆ ಡಬ್ಬದಲ್ಲಿ ದಿನ ಸೇವಿಂಗ್ಸ್ ಏನು ಚಿಲ್ಲರೆಗಳಿರುತ್ತೆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಅಷ್ಟು ದುಡ್ಡಂತೂ ಸಿಗುತ್ತೆ. ಆ ಸೇವಿಂಗ್ಸ್ ಎಲ್ಲನೂ ಕೂಡ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ತಿಂಗಳಿಗೆ ಬರೀ 500 ರೂಪಾಯಿ ಸೇವಿಂಗ್ ಮಾಡಿ ಸಾಕು. ಅದೊಂದು 500 ರೂಪಾಯಿ ಅಂತ ಬರ್ಕೊಂಡಿದ್ದೀನಿ. ಇವಾಗ ಇಷ್ಟೆಲ್ಲ ಸೇವಿಂಗ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಟೋಟಲ್ ಹೇಳ್ತೀನಿ. 500 ರೂಪಾಯಿ ತಿಂಗಳಿಗೆ ಅಂದರೆ 1,500. ಇದು ನಾನು ವಾರಕ್ಕೆ ಅಂತ ಹಾಕಿದ್ದೀನಿ, ನಿಮಗೆ ನಾನು ತಿಂಗಳಿಗೆ ಅಂತಲೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನೀವುಗಳು ಎಷ್ಟು ಸೇವಿಂಗ್ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ತರಕಾರಿಲಿ 200 ರೂಪಾಯಿ ಅಂತ ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ನೀವು ಉಳಿತಾಯ ಮಾಡ್ಬೋದು, ಯೋಚನೆ ಮಾಡಿ. ಇದು 600 ರೂಪಾಯಿ ಅಂತ ಹಾಕಿದ್ದೀನಿ. ಇದು 1,000 ಗ್ರಾಸರಿದು ಅಂತ ಹೇಳಿದ್ರೆ 3 ತಿಂಗಳಿಗೆ 3,000. ಡೈಲಿ ಸೇವಿಂಗ್ಸ್ ಏನಿದೆ ಅದು 1,500. ಪೂರ್ತಿಯಾಗಿ ನಾವು 2,200 ರೂಪಾಯಿ ಆಗುತ್ತೆ 1 ತಿಂಗಳಿಗೆ. 3 ತಿಂಗಳಿಗೆ 6,600 ರೂಪಾಯಿ ಆಗುತ್ತೆ ಅಲ್ವಾ? ಎಷ್ಟೆಲ್ಲ ಸೇವಿಂಗ್ ಮಾಡ್ಬೋದು ನೋಡಿ. ಇದಕ್ಕಿಂತ ಜಾಸ್ತಿ ಸೇವಿಂಗ್ ಮಾಡ್ಬೋದು. ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ನಾನು ದೀಪಾವಳಿಗೋಸ್ಕರ ನಾನಿಷ್ಟು ಸೇವಿಂಗ್ ಮಾಡಿ ತೋರಿಸ್ತಿದ್ದೀನಿ. ಇವಾಗ ನೋಡಿ, ಮನೆ ಡೈಲಿ ಏನು ಮನೆ ಸಾಮಾನಿದೆ, ಗ್ರಾಸರಿಗಳು ತರಕಾರಿಗಳು, ಅದರಿಂದನೇ ನಾವು ಇಷ್ಟೆಲ್ಲ ಸೇವಿಂಗ್ ಮಾಡ್ಕೋಬೋದು. ಇಷ್ಟು ಸೇವಿಂಗ್ ಮಾಡಿದ ಮೇಲೆ ನಾವು ಸೇವಿಂಗ್ ಅಂತಲೇ ನಾವು ಮಾಡ್ಕೊಂಡಿರ್ತೀವಲ್ಲ, ಅದು ನೋಡಿ ಒಂದು 18,000 ಸೇವಿಂಗ್ ಮಾಡಿದ್ರೆ ನೋಡಿ 20,000 ಚಿಲ್ಲರೆ ಆಗೋಗುತ್ತೆ. 9,000 ಸೇವಿಂಗ್ ಮಾಡಿದ್ರೆ 10,000 ಚಿಲ್ಲರೆ ಆಗೋಗುತ್ತೆ ಅಲ್ವಾ? ಎಷ್ಟೆಲ್ಲ ಸೇವಿಂಗ್ ಮಾಡ್ಬೋದು ಅನ್ನೋದನ್ನ ಪ್ಲೀಸ್ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಇದು ಯಾರೂ ಕೂಡ ಪೂರ್ತಿ ವಿಡಿಯೋ ನೋಡ್ತಾ ಇಲ್ಲ. ಒಂದು ಸತಿ ಒಂದು 10 ನಿಮಿಷ ನೀವು ಟೈಮ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅದಾದಮೇಲೆ ನೀವು ಡೈಲಿ ನೀವು ಸೇವಿಂಗ್ ವೀಡಿಯೋಸನ್ನು ನೋಡ್ತಾ ಇದ್ದರೆ ನಿಮಗೂ ಕೂಡ ಸೇವಿಂಗ್ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಕೂತ್ಕೊಬಿಡುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು
ಈ ಥರ ಒಂದೊಂದು ಸಣ್ಣ ಸಣ್ಣ ವಿಷಯನೂ ಕೂಡ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ನನ್ನ ಜೊತೆನೂ ಕೂಡ ನೀವು ಸೇವಿಂಗ್ ಮಾಡ್ಬೋದು ಅಂತ. ಅದಲ್ಲದೆ ನಾನು ಮನಿ ಸೇವಿಂಗ್ ಚಾಲೆಂಜ್ ಮಾಡಿ ನಾನು ರಿಂಗ್ಗಳು ತೊಗೋಬಿಟ್ಟೆ. ಎಷ್ಟು ಜನ ತೊಗೊಂಡಿದ್ದೀರಾ? ನನ್ನ ಜೊತೆ ನೀವು ಸೇವಿಂಗ್ಗೆ ಸ್ಟಾರ್ಟ್ ಮಾಡಿದರೆ ನೀವು ಕೂಡ ಏನಾದರೂ ಏನು ತೊಗೋಬೋದಾಗಿತ್ತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇವಾಗಾದರೂ ಸೇವಿಂಗ್ ಮಾಡೋದ ಸ್ಟಾರ್ಟ್ ಮಾಡಿ. ನಾನು ಕೂಡ ಡೈಲಿ 100 ಇಲ್ಲಾಂದರೆ 200ರಿಂದ ಮನಿ ಸೇವಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದನೇ ನಾನು ಕೂಡ ಸೇವಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ದೀಪಾವಳಿಗೆ ಆ ಉಂಡಿನ ನಾನು ಓಪನ್ ಮಾಡೋದು. ಪ್ರತಿಯೊಬ್ಬರು ಉಂಡಿಯಲ್ಲಿ ಸೇವಿಂಗ್ ಮಾಡೋದು ಸ್ಟಾರ್ಟ್ ಮಾಡಿ, ಯಾಕೆಂದರೆ ಅದರಲ್ಲಿ ನಾವು ಓಪನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಕೇಳ್ತಾ ಇರೋದು ನಿಮ್ಮಿಂದ. ನಾನು ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.